ವಿಜಯಲಕ್ಷ್ಮಿ ಮೇಡಮು ಇಷ್ಟುವರೆಗೂ ಯಾವ ಸಿನಿಮಾಕ್ಕೂ ಅವರು ಸಪೋರ್ಟ್ ಮಾಡಿದವರಲ್ಲ, ದರ್ಶನ್ ಸರ್ ಅಂತ ಹೇಳಿದ್ರೆ ಬಂದು ಆ ಕಡೆ ಕಿಳಿದು ಪ್ರಮೋಷನ್ ಮಾಡಿದವರಲ್ಲ, ಡೆವಿಲ್ ಸಿನಿಮಾಕ್ಕೆ ಬಂದು ಮಾಡ್ತಾ ಇದ್ದಾರೆ. ಇಡೀ ಕರ್ನಾಟಕ ಅತ್ತಿಗೆ ಅಂತ ಒಪ್ಕೊಂಡಿದ್ದಾರೆ. ಅವ್ರ ಬಗ್ಗೆ ನೀವೇನು ಹೇಳ್ತೀರ ಅನ್ನೋದು? ಮೇಡಮ್ ನೋಡಿ, ಇವಾಗ ಅವರು ಆಚೆ ಇದ್ರು, ದರ್ಶನ್ ಆಚೆ ಇದ್ದಾಗ ಇವ್ರ ಉಪಸ್ಥಿತಿ ಏನು ಅವಶ್ಯಕತೆ ಇದ್ದಿಲ್ಲ. ಅವರು ಏನು ಮಾಡಬೇಕು ಮಾಡ್ತಾಯಿದ್ರು. ಇವತ್ತು ಅಣ್ಣ ಒಳಗಡೆ ಇದ್ದಂದಾಗ ಅದೊಂದು ಸಾರ್ತಿನ ಇವ್ರು ತೊಗೊಂಡಿದ್ದಾರೆ, ಅಕ್ಕ ಅವ್ರು ತೊಗೊಂಡವ್ರೆ. ಅದು ತೊಗೊಂಡು ಬಂದು ಅವರು ಒಳಗಡೆ ಇದ್ದರೆ ಕೂಡ ಈ ರೀತಿ ಬಂದು ಪ್ರಚಾರ ಮಾಡಿ ನಮ್ಮ ಯಜಮಾನ್ರಂಗೆ ಆಗಿದೆ ಅಂತ ಹೇಳಿದ್ರು ಈ ರೀತಿ ಬಂದು ಮುನ್ನುಗ್ಗಿ ಸಿನಿಮಾಗಳು ತಾವೆಲ್ಲ ಬರ್ತಾರೆ. ಅವ್ರು ಒಳಗಡೆ ಎಷ್ಟು ನೋವು ಇರ್ಬೋದು, ಯಾರೇ ಆಗಿರ್ಬೋದು, ಒಂದು ಹೆಣ್ಣು ಅವ್ರಿಗೂ ತುಂಬ ಅವ್ರಿಗೂ ಹಿಂಸೆ ಕೊಟ್ಟಿದ್ದಾರೆ. ತುಂಬ ಅವರು ಆ ಗಟ್ಟಿ ಮನ್ಸು ಮಾಡ್ಕೊಂಡು ಬಂದು ಸಿನಿಮಾಗೆ ಇದು ಮಾಡಿದ್ದಾರೆ. ಬರಬೇಕು ಹೆಣ್ಮಕ್ಳು ಅಂದರೆ ಗಟ್ಟಿತನ ಇರಬೇಕು. ಏನು ಹಿಂಗೆ ಆಗಿದೆ ಅಂದ್ರೆ ಮನೆಗೆ ಕುಂತ್ಕೊಬಾರ್ದು. ಆಗಿದೆ, ಅದೇನಾಗುತ್ತೆ ಅದು ಆಗುತ್ತೆ, ನ್ಯಾಯ ಇದೆ, ನ್ಯಾಯ ನಮ್ಮ ಪರವಾಗಿ ಆಗುತ್ತೆ ಅಂದ್ಬಿಟ್ಟು ಬಂದು ನುಗ್ಗಿ ನಿಂತಿದ್ದಾರೆ. ಸಿನಿಮಾ ಕೂಡ ಹಂಗೆ ಮುಂದೋಗ್ತಿದೆ. ತುಂಬ ಖುಷಿ ಆಗುತ್ತೆ. ಆದಷ್ಟು ಬೇಗ ಬರಲಿ. ತಿರ್ಗಿ ಇನ್ನೇ ಒಳ್ಳೊಳ್ಳೆ ಸಂದೇಶ, ಕರ್ನಾಟಕದಲ್ಲಿ ಒಳ್ಳೊಳ್ಳೆ ಸಂದೇಶ ಕೊಡೋಂಥ ಚಿತ್ರಗಳು ತೆಗೀಲಿ ಅನ್ನೋದು ನಮ್ಮ ಆಸೆ ಮೇಡಮ್. ಸರ್, ಈಗ ಫ್ಯಾನ್ ವಾರ್ಸ್ ನಡೀತಾ ಇರೋದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ. ಸೊ ಇದರಿಂದ ಕೆಲವರು ಡೆವಿಲ್ ಸಿನಿಮಾ ಚೆನ್ನಾಗಿಲ್ಲ ಅಂತೇಳಿ ಪ್ರಮೋಷನ್ ಮಾಡೋರು, ಕೆಲವು ವಿಡಿಯೋನ ವೈರಲ್ ಮಾಡೋ ಇಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಮೇಡಮ್ ನೋಡಿ, ಯಾವುದೇ ಸಿನಿಮಾ ಬರಲಿ ನೋಡಿ, ನಂದು ನೀವು ಯಾವ್ದಾನ ನೋಡಿ, ಇದ್ದವ್ರಿಗೂ ಯಾರ್ದು ಒಂದು ಕನ್ನಡ ಫಿಲಮ್ ಬಗ್ಗೆ ನಾನು ಹಗುರವಾಗಿ ಮಾತಾಡೋಕ್ಕೆ ಹೋಗಿಲ್ಲ. ಯಾಕೆ ಗೊತ್ತಾ, ಎಲ್ಲರೂ ಕನ್ನಡಿಗರೇ. ನಮ್ಮ ಕೆಲಸನ ಕನ್ನಡಿಗರನ್ನ ಕಾಪಾಡಬೇಕು. ನಮಗೆ ದಾಳಿ ಇರೋದು ಕನ್ನಡಿಗರು ಇದಾಗಲ್ಲ. ನಮಗೆ ದಾಳಿ ಮಾಡ್ತಾರಂಥದ್ದು ತಮಿಳು, ತೆಲುಗು, ಹಿಂದಿ, ಇಂಗ್ಲೀಷ್ ಇಂಥ ಇದುಗಳು ಬೆಂಗಳೂರಲ್ಲಿ ಬಂದು ಆಕ್ರಮ ಮಾಡಿ ನಮ್ಮನ್ನು ಮುಚ್ತಿದ್ದಾರೆ ಅವರು. ಅಲ್ಲಿ ನಾವು ಓಡಾಡಬೇಕು. ನಾವು ಕನ್ನಡಿಗರಾಗಿ ನಾವು ನಮ್ಮ ಅಣ್ಣನ, ನಮ್ಮ ತಮ್ಮನ, ನಮಗೆ ನಾವೇ ಮೇಲೆ ಹೋಗ್ಕೊಂಡು ನಮಗೆ ಬೀಳ್ತೈತೆ. ಇವಾಗ ನಾವು ಈ ಫ್ಯಾನ್ ವಾರಗಳು ಹೇಳ್ತೇನಿಲ್ಲ, ನಾವು ಯಾರಿಗೂ ಇನ್ನೊಬ್ರಿಗೆ ಬೈತಾರೆ, ಬೇರೆ ಸ್ಟೇಟ್ ಅವ್ರಲ್ಲಿ ನೋಡ್ಕೊಂಡು ನೆಗಿತಾ ಇರ್ತಾರೆ. ನೋಡ, ಅವ್ರು ನಮ್ಮ ಮೇಲೆ ಪಾರ್ಟಿಸಿಪೇಟ್ ಮಾಡ್ತಾಯಿಲ್ಲ, ಅವರೇ ಉಕ್ಕೊಂತಾರೆ, ಅವ್ರ ಮೇಲೆ ಅವರೇ ಉಕ್ಕೊಂತಾರೆ. ಆ ರೀತಿ ಆಗಿದೆ. ಕರೆಕ್ಟಾಗಿ ಯೋಚನೆ ಮಾಡಿ ತಿಳುವಳಿಕೆಯಿಂದ ಮಾತಾಡಬೇಕು. ಲೋಗ ಐತೆ ಪಕ್ಕದಲ್ಲಿ ಇಟ್ಟಿದ ತಕ್ಷಣ ಅದೇನದ ತಲೆ ಬುಡ ಇಲ್ದಂಗೆ ಮಾತಾಡೋಕೆ ಹೋಗ್ಬಾರ್ದು. ಯಾರೇ ಆಗಲಿ ತೂಕವಾಗಿ ಮಾತಾಡಬೇಕು. ನಾವು 4 ಜನಕ್ಕೆ ಆದರ್ಶ ಆಗಬೇಕು. ಹೊರ್ತು ನಾವು ಯಾರನ್ನೋ ಒಬ್ಬನ್ನ ಹೇಳ್ಸಿ ಕೆಳಗಾಕಿ ಮಾತಾಡಿದ ತಕ್ಷಣ ನಾವೇನು ಇದು ಮಾಡೋಕ್ಕಾಗಲ್ಲ. ಅದರಿಂದ ನಮಗೆ ನಾವು ಕಿತ್ತಾಡೋದು ಬಿಟ್ಬಿಟ್ಟು ಬೇರೆ ಹೊರ ರಾಜ್ಯದವ್ರಿಂದ ನಮ್ಗೆ ತೊಂದರೆ ಆಗ್ತಿದೆ. ಎಷ್ಟು ಥಿಯೇಟ್ರ್ಗಳವ್ರು ಕಿತ್ಕೊತಾರೆ, ಅದ್ರ ಮೇಲೆ ನಾವು ಓಡಾಡಬೇಕು. ಹೊಸ ಯುವಕರನ್ನ ಏನು ನಟನೆ ಮಾಡ್ತಾರೆ ಅಂತ ಮುಂದಕ್ಕೆ ಬಂದಾಗ ನಾವು ಪ್ರೋತ್ಸಾಹ ಮಾಡಬೇಕು. ಇದು ನಮ್ಮ ಕೆಲಸ ಕನ್ನಡಿಗರು. ಬೇರೆ ಯಾರ್ದೋ ಬಿಟ್ಬಿಟ್ಟು ನಮ್ಮನ್ನ ಉಕ್ಕೊಂಡಿದ್ರೆ ನಮಗೆ ಇದಾಗುತ್ತೆ. ತಿರ್ಗಾ ಮಾತಾಡ್ಬಿಟ್ಟು ಯಾರೋ ಒಬ್ರು ಹೀರೋ ಬಗ್ಗೆ ಮಾತಾಡೋದು, ಆಮೇಲೆ ಸಾರಿ ಕೇಳೋದು, ನಾಚಿಕೆ ಗೆಣಿಸಿ ಇವೆಲ್ಲ ಏನಕ್ಕೆ ಬೇಕು? ನಿಮ್ಮ ತಂದೆ ತಾಯಿಗೆ ಅವಮಾನಗಳು. ನಿಮ್ಮ ಕೆಲಸನ ಅದು ನೋಡಿರಿ, ಬಿಟ್ಬಿಡಿ. ಇವನ್ನೆಲ್ಲ ತರಲೆ ಕೆಲಸಗಳು ಬಿಡಿ. ಮಾತಾಡ್ಬೋದು, ಮನಸೋ ಇಚ್ಛೆ ಮಾತಾಡೋದು, 100 ಜನ ಇರೋ ಮುಂಚೆ ಬಿಲ್ಡಪ್ಪಾಗಿ ಮಾತಾಡೋದು, ಆಮೇಲೆ ಟುಸ್ ಆಗ್ಬಿಡೋದು. ಇವೆಲ್ಲ ಏನಕ್ಕೆ? ಒಬ್ಬನೇ ಇದ್ದಂಗೆ ಹೆಂಗಿರಬೇಕು, 100 ಜನ ಇದ್ದಾಗ ಹಂಗಿರೋ ತೂಕವಾಗಿ ಮಾತಾಡ್ರಿ. ಯಾವ ಫ್ಯಾನ್ ವಾರ ಇರೋಲ್ಲ, ಯಾವುದೂ ಇರೋಲ್ಲ.